ಒಳ್ಳೆ ವ್ಯೂನಲ್ಲಿ ಬಂಡೆ ಮೇಲೆ ಕುತ್ಕೊಂಡು ಮೀನುಗಳು ತಿಂತಾ ಇದ್ದೀವಿ. ನನ್ನ ಕೈಯಲ್ಲಿದೆ ಅಜ್ಜಿ ಮೀನು, ಗಗನ ಕೈಯಲ್ಲಿದೆ ಇನ್ನು ಟೀನೇಜ್ ಮೀನು. You're awfully quiet while I cry out for you. Oh, I know. ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ಎನ್ಬಾಸ್ ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ. ಸೊ ಜೋರಾದ ಗಾಳಿ, ತುಂತುರು ಮಳೆ, ಒಳ್ಳೆ ಕ್ಲೈಮೇಟು, ಹಿಂದ್ಗಡೆ ಡ್ಯಾಮು. ಸೊ ಎಲ್ಲಿದ್ದೀವಿ ಅಂದರೆ ಮಂಚನಬೆಲೆ ಡ್ಯಾಮ್ ಹತ್ರ ಇದ್ದೀವಿ. ಸೊ 4 ವರ್ಷ ಆದಮೇಲೆ ಈ ಜಾಗ ಬರ್ತಾಯಿದ್ದೀವಿ. 4 ವರ್ಷದ ಹಿಂದೆ ಬಂದು ಇಲ್ಲಿಗಿಂತ ಈ ಜಾಗಕ್ಕಿಂತ ಸ್ವಲ್ಪ ಮುಂದೆನೇ ಲೆಫ್ಟ್ ಸೈಡ್ಗೆ ಒಂದು ಜಾಗ ಇದೆ, ಮಂಚನಬೆಲೆ ಫಿಶ್ ಲ್ಯಾಂಡ್ ಅಂತ. ಸೊ ಆ ಜಾಗನ ವಿಡಿಯೋ ಮಾಡಿದ್ವಿ, ತುಂಬಾ ವೈರಲ್ ಆಗಿತ್ತು, ತುಂಬಾ ಫೇಮಸ್ ಆಗಿತ್ತು. ಅದಾದಮೇಲೆ ಬೇಜಾನ್ ಇಂಪ್ರೂವ್ಮೆಂಟ್ ಆಗಿದೆ. ಈ ಜಾಗಕ್ಕೆ ಬಂದಾಗ ಎಲ್ಲಿ ಆ ಜಾಗನೇ ಕಾಣಿಸಿಲ್ಲ ಫಸ್ಟ್ ಬಂದಿದ್ದು ಜಾಗ. ಅಷ್ಟೊಂದು ಅಂಗಡಿಗಳು, ಒಂದೊಂದು ದೊಡ್ಡ ದೊಡ್ಡ ಫೀಲ್ಡಲ್ಲಿ ಫುಡ್ ಕೋರ್ಟ್ ಥರ ಸ್ಟಾರ್ಟ್ ಆಗಿಬಿಟ್ಟಿದೆ ಫಿಶಲ್ಲಿ. ಸೊ ಅದರಲ್ಲಿ ಇದು ಒಂದು ಹೊಸ ಜಾಗ ನೋಡಿದ್ವಿ, ಬಂದ್ವಿ. ಮಾಮೂಲಿ ಲಾಸ್ಟ್ ಟೈಮ್ ಬಂದಂಗೆ ಅಲ್ಲಿ ಏನು ಅಂತ ನೋಡೋಲ್ಲ, ಹೋಗ್ತಾ ಇರ್ತೀವಿ. ಎಲ್ಲಿ ಜನ ಕಮ್ಮಿ ಇರ್ತಾರೆ ಅಲ್ಲಿ ಹೋಗ್ತೀವಿ. ಸೊ ನಾರ್ಮಲ್ ಜನ ರಶ್ ಇರೋ ಕಡೆ ಹೋಗೋಲ್ಲ, ನಮ್ಮದೊಂದು ಸ್ಪೆಷಾಲಿಟಿ ಜನ ಕಮ್ಮಿ ಇರೋ ಹತ್ರ. ಸೊ ಹಿಂಗೆ ಬಂದಂಗೆ ನೋಡಿದಾಗ ಆ ಡೌನ್ ಇಳಿದ್ವಿ, ಹಿಂಗೆ ರೈಟ್ ಸೈಡ್ಗೆ ಇಳಿದ ತಕ್ಷಣ ಸ್ಟ್ರೈಟಾಗಿ ಒಂದು ಅಂಗಡಿ ಕಾಣಿಸ್ತು. ಸೊ ಇನ್ನೂ ಬೋರ್ಡ್ ಹಾಕಿಲ್ಲ ಅವರು, ಬೋರ್ಡ್ ಬರುತ್ತೆ, ಮಾತಾಡ್ಸಿದ್ವಿ ಅವ್ರನ್ನ. ಬಾಲಾಜಿ ಫಿಶ್ ತವಾ ಫ್ರೈ ಅಂತ ಏನೊಬ್ಬರು ಇಡ್ತಾರಂತೆ ಹೆಸರು. ಸೊ ಆ ಫೋಟೋ ತೋರಿಸಿದ್ವಿ, ಡೈರೆಕ್ಟಾಗಿ ಅವ್ರನ್ನ ತೋರಿಸ್ತೀವಿ, ಇಂಟರ್ವ್ಯೂ ಮಾಡಿರ್ತೀವಿ, ಬಂದ್ಬಿಡ್ಬೋದು. ಸೊ ಹೋಗೋಣ, ಅಲ್ಲಿ ಏನೇನು ಸಿಗುತ್ತೆ ಅಂತ ತಿಳ್ಕೊಂಡು ಯಾವ್ಯಾವ ವೆರೈಟೀಸ್ ಇದೆ ಮೀನು ಅಂತ ನೋಡಿಕೊಂಡು ಒಂದಷ್ಟು ಮೀನನ್ನ ಟ್ರೈ ಮಾಡೋಣ. ಜಾಗ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಡ್ತೀವಿ, ಕ್ಲಿಕ್ ಮಾಡಿದ್ರೆ ಆರಾಮಾಗಿ ಬರ್ಬೋದು. ಸೊ ಪಾರ್ಕಿಂಗ್ ಎಲ್ಲ ವಿಶಾಲವಾಗಿದೆ, ವಿಶಾಲವಾದ ಪಾರ್ಕಿಂಗು. ಅದಕ್ಕೊಂದು ಪಾರ್ಕಿಂಗ್ ಸಿಕ್ಕಿದ ಕಡೆ ನಾವು ಬಂದ್ಬಿಡ್ತೀವಿ, ಅದೊಂದು ಇನ್ನೊಂದು ಸ್ಪೆಷಾಲಿಟಿ. ಸೊ ಅಲ್ಲಿಂದ ಹೆಂಗೆ ಬರಬೇಕು, ದಾರಿ ಲೊಕೇಶನ್ ಆಗಿರ್ತೀವಿ, ಬಟ್ ಹೆಂಗೆ ಬರಬೇಕು, ಈ ದಾರಿಗೆ ಎಲ್ಲಿಗೆ ಬರಬೇಕು ಅಂತ ವೀಡಿಯೋ ನೋಡ್ಕೊಂಡು ಬನ್ನಿ. ನಾವು ಹಂಗೆ ಹೋಗಿ ಒಳಗಡೆ ಕುತ್ಕೊತೀವಿ. ಮತ್ತು ಒಂದು ಪಕ್ಕದಲ್ಲಿ ಒಂದು ಜಾಗ ಇದೆ, ಆ ಜಾಗನ ಇಟ್ಕೊಬೇಕು. You're awfully quiet while I cry out for you. Oh, I know. You don't have much to say, yeah, that's clear now. But I won't keep on giving you grace while my heart's broken. But you take the time away to clear your head out. But I had so much to say, and you let me get away. Still, well, I still cry, I won't lie, but you'll never know if I'm fine. Am I alright? Well, you'll never know. You took this path on your own time without giving us a try. So we'll never know. You came into my life at the right point, and now you're leaving when it gets hard. Should've kept it straight from the jump. Why'd we come this far to get this far? I should leave it alone, 'cause there's no proof of you staying. Your mind was made up a couple months ago. Oh no, I know you don't have much to say, yeah, that's clear now. But I won't keep on giving you grace while my heart's broke. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಹೆಸರು? ಕುಮಾರ್ MOV. ಸರ್, ಇಲ್ಲಿ ಯಾವಾಗ ಶುರು ಮಾಡಿದ್ದೀವಿ ಅಂಗಡಿ? ಒಂದು 6 ತಿಂಗಳಾಯ್ತು. ಹೌದಾ? 6 ತಿಂಗಳಾಯ್ತು. ಇದೇ ಊರಾ ನಿಮ್ಮದು? ಇದೇ ಊರು. ಓಕೆ. ಸೊ ಏನೇನು ಯಾವ್ಯಾವ ಮೀನು ಸಿಗುತ್ತೆ ಸರ್ ಇಲ್ಲಿ? ಜಿಲೇಬಿ, ಟೈಗರ್ ಜಿಲೇಬಿ, ರೂಪ್ಚಂದು, ಕಬಾಬು, ಚಿಕನ್, ಫಿಶ್ ಕಬಾಬು, ಅದೆಲ್ಲ 2-3 ಥರ ಸಿಗುತ್ತೆ. 3 ಥರ. ಇವು ಮೀನು ತಲೆಗಳು ಸಿಗ್ತವೆ? ತಲೆಗಳು ಸಿಗುತ್ತೆ. ಓಕೆ. ಹ್ಞೂ ಸರ್. ಆಮೇಲೆ ಮಸಾಲೆ ಐಟಮ್ ಎಲ್ಲ ಮನೇಲಿ ರೆಡಿ ಮಾಡ್ಕೊತೀವಿ. ಯಾವುದು ರೆಡಿಮೇಡ್ ತರಲ್ಲ, ಮನೇಲೆ ರೆಡಿ ಮಾಡ್ತೀವಿ. ಎಲ್ಲ ಹುಡಿಕೊಂಬರ್ತಾರೆ ಸರ್. ಮತ್ತು ಆಮ್ಲೆಟ್, ಎಗ್ ಬುರ್ಜಿ, ಎಗ್ ರೈಸು ಎಲ್ಲ ಮಾಡ್ತೀವಿ. ಮತ್ತು ಬ್ರೆಡ್ ಆಮ್ಲೆಟ್ಟು ಅದು ಮಾಡ್ತೀವಿ. ಸ್ಯಾಟರ್ಡೆ ಸಂಡೇ ಅದು ಎಲ್ಲ ಸಿಗುತ್ತೆ ಸರ್. ಸ್ಯಾಟರ್ಡೆ ಸಂಡೇ ಎಲ್ಲ ಸಿಗುತ್ತೆ. ಬೇರೆ ಟೈಮಲ್ಲಿ ಮಾಮೂಲಿ ಸ್ವಲ್ಪ ರೆಡಿ ಮಾಡ್ತೀವಿ ಅಷ್ಟೇ ಸರ್. ಸ್ಯಾಟರ್ಡೆ ಸಂಡೇ ತುಂಬ ಕ್ರೌಡ್ ಇರೋದ್ರಿಂದ ಎಲ್ಲ ಐಟಮು
ಮಾಡಿರ್ತೀವಿ, ರೆಡಿ ಮಾಡ್ತೀವಿ. ಆಮೇಲೆ ನಾವು ಎಷ್ಟೊಂದು ಕಡೆ ಮೀನೆಲ್ಲ ನೋಡಿದ್ದೀವಿ, ಕೆಂಪಗಿರ್ತವೆ. ನೋಡ್ತಾ ಇದ್ದಾರೆ ನಿಮ್ಮ ಟೀ ಶರ್ಟ್ ಕಲರು. ಇಲ್ಲಿ ನಾವೇನು ಮಾಡಲ್ಲ ಸರ್, ನಾವು ರೆಡಿಮೇಡ್ ಹಾಕೋದೇ ಇಲ್ಲ. ನಾವು ಮನೇಲಿ ಏನು ಮಾಡ್ತೀವಿ ಅದೇ. ಪಾಪ ಜನಗಳಿಗೆ ಇದಾಗಬಾರ್ದಲ್ಲ, ಪ್ರಾಬ್ಲಮ್ ಆಗೋ ಅಂತ ನಾವು ಮನೇದು ಐಟಮ್ ರೆಡಿ ಮಾಡಿ ಮಾಡ್ತಾ ಇದ್ದೀವಿ ಸರ್. ಸರಿ ಸರಿ. ಇದು ಜನಗಳು ಒಳ್ಳೇದಕ್ಕೋಸ್ಕರ ರೆಡಿ ಮಾಡ್ತೀವಿ, ಅವ್ರ ಆರೋಗ್ಯಕ್ಕೂ ನೋಡ್ಕೊಂಡೆ ನಾವು ಮಾಡ್ತಾ ಇದ್ದೀವಿ. ಓಕೆ ಸರ್. ಹಾಂ ಸರ್. ಸರಿ. ಆಮೇಲೆ ನೀವು ಡೈಲಿ ಇರ್ತೀರಿ, ಓಪನ್ ಇರುತ್ತಾ? ಎಷ್ಟು ಗಂಟೆ ಡೈಲಿ ಇರುತ್ತೆ, ಮಂಡೇ ರಜಾ ಮಾಡ್ತೀವಿ. ಮಂಡೇ ಟೈಮಿಂಗ್ಸ್ ಯಾವ ಥರ? ಟೈಮಿಂಗ್ಸ್ ಬೆಳಗ್ಗೆ 9ರಿಂದ ಸಂಜೆ 7:30ವರೆಗೂ ಇರ್ತೀವಿ ಸರ್. 9ರಿಂದ 7:30 ಸೋಮವಾರ ಬಿಟ್ಟು. ಸೋಮವಾರ ಒಂದಿನ ರಜಾ, ಹಾಲಿಡೇ. ಓಕೆ ಓಕೆ. ಸರಿ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಿಮ್ಮ ಅಂಗಡಿ ಇನ್ನೂ ಬೋರ್ಡ್ ಹಾಕಿಲ್ಲ? ಬಾಲಾಜಿ ತವಾ ಫಿಶ್ ತವಾ ಫ್ರೈ. ಇನ್ನು ಬೋರ್ಡ್ ಹಾಕಿಲ್ಲ. ಬೋರ್ಡ್ ಹಾಕಿದಾಗ ಹೆಸರು ನೋಡ್ಕೊಂಡು ಬರ್ಬೋದು ಡೈರೆಕ್ಟಾಗಿ. ಸೊ ಈಗ ನಮಗೆ ಹಾಕಿದ್ದಾರೆ ಮೀನು, ಟೇಸ್ಟ್ ಮಾಡೋಣ. ಮಾಡಿ. ಫಸ್ಟು ಯಾವ ಮೀನು ತರಿಸಿದ್ವಿ ಅಂದರೆ ರೂಪ್ಚಂದ್ ಮೀನು ತರಿಸಿದ್ವಿ. ಸೊ 2 ರೂಪ್ಚಂದ್ ಮೀನು, ಇಬ್ರಿಗೂ ಒಂದೊಂದು ಚಟ್ನಿ, ಪಕ್ಕದಲ್ಲಿ ಭಯಂಕರವಾದ ಚಟ್ನಿ, ಸೌತೆಕಾಯಿ, ಈರುಳ್ಳಿ, ನಿಂಬೆಹಣ್ಣು ಕೊಟ್ಟಿದ್ದಾರೆ. ಕಲರಲ್ಲೇ ಹೊಡಿತಾ ಇದೆ ಖಾರ ಇದೆ ಸರಿಯಾಗಿ. ಅದು ತಿಂದಮೇಲೆ ಟೇಸ್ಟ್ ಮಾಡೋಣ ಬನ್ನಿ. ಗಗನ್ ಅವರೇ, ನಮ್ಮ ಜೊತೆ ಗಗನ್ ಅವ್ರು ಬಂದಿದ್ದಾರೆ ವಿಡಿಯೋಗೆ. ನಂತರ ಮದುವೆ ಆಗಿ ಕೈಗೆ ಸಿಗ್ತಿರ್ಲಿಲ್ಲ, ಇವತ್ತು ಸಿಕ್ಕಿದ್ದಾರೆ. ಇವಾಗಲೇ ಅವ್ರು ತೋರಿಸ್ತಾರೆ ಕ್ಯಾಮ್ರಾದ. ನನ್ನ ಇಂಟ್ರೊಡ್ಯೂಸ್ ಮಾಡಿ. ಮತ್ತೆ ತುಂಬ ದಿನಗಳ ನಂತರ ಗಗನ್ ಅವರು ಮದುವೆ ಆದಮೇಲೆ ಫಸ್ಟ್ ಟೈಮ್ ನಮ್ಮ ಕೈಗೆ ಸಿಗ್ತಾ ಇರೋದು, ಅದಕ್ಕೆ ವೀಡಿಯೋಗೆ ಹಾಕ್ಕೊಂಡಿದ್ದೀವಿ. ಸೊ ಕರ್ಕೊಂಬಂದಿದ್ದೀವಿ ಇಲ್ಲಿಗೆ. ಟೇಸ್ಟ್ ಮಾಡೋಣ ಬ್ರೋ. ಟೇಸ್ಟ್ ಮಾಡೋಣ. ಎಲ್ಲೂ ಹೋಗಿಲ್ಲ ಬ್ರೋ ಮದುವೆ ಆದಮೇಲೆ ಆಚೆ? ಚೇರ್ಸ್ ಗೈಸ್. ಯಾದಗಿರಿ ಖಾರ, ಬೀಜಗಳು ನೋಡಿ ಹೆಂಗೆ ಕಾಣಿಸ್ತವೆ. ಮೆಣಸಿನ್ಕಾಯಿ ಬೀಜ. ಮೀನ್ ಮೇಲೆಲ್ಲ ಬರೀ ಬೀಜಗಳೇ, ಮೆಣಸಿನ್ಕಾಯಿ ಬೀಜ. ಯಾವ ಬೀಜ ಬಂತು ಅನ್ಕೊಂಬಿಟ್ಟು ಕರೆಕ್ಟಾಗಿ ಹೇಳ್ಬೇಕು. ಮೆಣಸಿನ್ಕಾಯಿ ಬೀಜ ನಾರ್ಮಲಾಗೆ ಜಾಸ್ತಿ ಫಸ್ಟ್ ಮ್ಯಾರಿನೇಷನಲ್ಲಿ ಜಾಸ್ತಿ ಏನು ಸ್ಪೈಸಿನೆಸ್ ಏನು ಇರೋದಿಲ್ಲ. ಪೆಪ್ಪರು ಸುಮ್ಮನೆ ಒಂದು ಲೈಟ್ ಮಸಾಲೆಗಳು ಹಾಕಿರ್ತಾರೆ. ನೆಕ್ಸ್ಟು ವೀಡಿಯೋ ನೋಡಬೇಕು, ನೋಡ್ತಾ ಇರ್ಬೋದು. ಸುಡಬೇಕಾದ್ರೆ ನಿಮ್ಗೆ ಎಕ್ಸ್ಟ್ರಾ ಚಟ್ನಿ ಬಳಿತಾರೆ ಮೇಲೆ. ಚಟ್ನಿ ಜೊತೆಗೆ ಮೆಣಸು ಹಾಕ್ತಾರೆ. ಮೆಣಸು, ಎಕ್ಸ್ಟ್ರಾ ಮೆಣಸು ಹಾಕ್ತಾರೆ. ಅದೇ ಖಾರ ಕಿಕ್ಕು, ಅದು ನೀವು ಕಸ್ಟಮೈಸ್ ಮಾಡಿಸ್ಕೊಬೋದು. ಎಷ್ಟು ಬೇಕೋ ಅಷ್ಟು, ಯಾವ ಥರ ಬೇಕೋ ಆ ಥರ. ನಾವು ಪರ್ಫೆಕ್ಟಾಗಿ ಅವ್ರು ಏನೂ ಹೇಳಿಲ್ಲ, ಮಾಡಿಕೊಡಿ ಚೆನ್ನಾಗಿ ಅಂತ ಹೇಳಿದ್ದಕ್ಕೆ ಸಕಾಲ ಮಾಡಿಕೊಟ್ರು. ಖಾರವಾಗಿ ಸ್ಪೈಸಿ ಆಗಿದೆ, ಒಳ್ಳೆ ವಾತಾವರಣ. ಪಕ್ಕದಲ್ಲಿ ಕೋಕೋಲಾ, ಪೆಪ್ಸಿ, ಥಮ್ಸಪ್ಪು ಅಥವಾ ಗೋಲಿ ಸೋಡಾ ಇತ್ತು ಅಂದರೆ ಸೂಪರ್ ಕಾಂಬಿನೇಷನ್ನು ಜ್ಯೂಸ್ ಜೊತೆಗೆ. ನಿಂಬೆಹಣ್ಣು ಕೊಟ್ಟಿದ್ದಾರೆ, ನಿಂಬೆಹಣ್ಣು ಹಿಂಡ್ಕೊಂಬಿಡೋಣ. ಮತ್ತೆ ಹೋಗ್ಬಿಟ್ಟಿದ್ದಾರೆ. ನಾವು ತಣ್ಣಗಿರೋದ್ರಿಂದ ಈ ಆಚೆ ಕೂತಿದ್ವಿ ಈ ಜಾಗದಲ್ಲಿ. ಅವ್ರ ಪಕ್ಕದಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿದ್ರು. ಆರಾಮಾಗಿದೆ, ಒಳ್ಳೆ ವ್ಯೂ ಇದೆ ಅಂತ. ಇಲ್ಲಿ ಬಿಸಿಲಿತ್ತು ಅಂದರೆ ಒಳಗಡೆ ಕೂತ್ಕೊಬೋದು. ಮಧ್ಯಾಹ್ನ ಡ್ಯಾಮ್ ವ್ಯೂ, ಮಳೆ ಬಂತು ಅಂದರೆ ಒಳಗಡೆ ಕೂತ್ಕೊಬೋದು. ಡ್ಯಾಮ್ ವ್ಯೂ ಪಕ್ಕದಲ್ಲೇ ಡ್ಯಾಮ್ ಇದೆ. ಹೋಗಕ್ಕೆ ಬಿಡಲ್ಲ, ಇಲ್ಲಿಂದ ನೋಡಬೇಕು. ಚಟ್ನಿ ಮಾತ್ರ ಸಖತ್ ಖಾರ ಆಯಿತು. ನಾವು ಫಸ್ಟ್ ಆಗಲೇ ಒಂದು ಜಿಲೇಬಿ ತಿಂದ್ಬಿಟ್ವಿ. ಕ್ಯಾಮ್ರಾ ನೀವು ಬರೋಕ್ಕೆ ಮುಂಚೆ ತಿಂದ್ಬಿಟ್ವಿ. ಹೊಟ್ಟೆ ಸೀತಾಯಿತ್ತು. ಈಗ ಚಟ್ನಿ ಜೊತೆಗೆ ಡಿಪ್ ಮಾಡಿ. ಎಕ್ಸ್ಟ್ರಾ ಸ್ಪೈಸಿನೆಸ್ ಬೇಕು ಅಂದರೆ ನೋಡ್ರಿ ಬೀಜಗಳು ಚಟ್ನಿಲಿ. ಇದೊಂದು ಮತ್ತು ನೆನೆ ತಿಂದಿದ್ದು ನೆನಪಾಗ್ಬಿಡ್ತು. ಅಪ್ಪ ಸೂಪರ್, ಅದ್ಭುತವಾದ ಫಿಶ್. ಈ ಥರ ವಾತಾವರಣದಲ್ಲಿ ತಿನ್ನಬೇಕು ಅಂದರೆ ಈ ಕಡೆ ಸುತ್ತಮುತ್ತ ಎಲ್ಲ ಇದ್ರೆ ಬಂದುಬಿಡಿ ಕಣ್ಮುಚ್ಕೊಂಡು. ಸೊ ಇದನ್ನು ಖಾಲಿ ಮಾಡೋಣ. ಬಟ್ ತುಂಬ ಅಂಗಡಿಗಳು ಮುಂಚೆ ನಾನು ಬಂದಾಗ ಸುಮಾರು 4 ವರ್ಷ ಆಗಿದೆ. ಓಕೆನಾ, ನೀವು ಮಾಡಿ 4 ವರ್ಷ. ನಾನು ಬಂದಿದ್ದು ಅದಕ್ಕೆ ಮುಂಚೆ. ಸೊ ಅದಕ್ಕಿಂತ ಜಾಸ್ತಿ ಆಗಿರುತ್ತೆ. ಕಡಿಮೆ ಅಂಗಡಿಗಳು ಈ ಸರಿ ಜಾಸ್ತಿ ಆಗ್ಬಿಟ್ಟಿದೆ. ತುಂಬ ಆವಾಗ ಕಮ್ಮಿ ಅಂಗಡಿಗಳು, ಇವಾಗ ಬೇಜಾನ್ ಆಗ್ಬಿಟ್ಟಿದೆ. ಸೊ ಎಲ್ಲಿ ಬೇಕಾದ್ರೂ ನೀವು ಬರ್ಬೋದು. ಈ ಜಾಗ ಇವಾಗ ಸೂಪರ್ ಆಗಿರೋದ್ರಿಂದ ಇಲ್ಲಿಗೆ ಬನ್ನಿ ಅಂತ ನಾವು ಹೇಳ್ತೀವಿ. ಈಗ ನೆಕ್ಸ್ಟ್ ಡಿಶ್ಗೆ ಜಂಪ್ ಆಗುವ. ನೆಕ್ಸ್ಟ್ ಡಿಶ್ ಬಂದುಬಿಟ್ಟು ಫಿಶ್ ಕಬಾಬ್. ಯಾವ ಫಿಶ್ಶು ಅಂದರೆ ಇದು ಕೂಡ ರೂಪ್ಚಂದೇನೆ. ಸೊ ತುಂಬ ದೊಡ್ಡದಾದ ರೂಪ್ಚಂದ್ ಬಂದಾಗ ಅದನ್ನು ಬೋನ್ಲೆಸ್ ಥರ ಚಿಕ್ಕ ಚಿಕ್ಕ ಕಟ್ ಮಾಡಿಬಿಟ್ಟು ಇದೊಂಥರ ಶಾಲೋ ಫ್ರೈನೇ ಆಯಿತು ತವಾ ಮೇಲೆ. ಈಗ ಮಧ್ಯದಲ್ಲಿ ಹಾಕಿದ್ರು, ಎಣ್ಣೆ ಎಲ್ಲ ಜಾಸ್ತಿ ಎಲ್ಲ ಇರುತ್ತಲ್ಲ. ಸೊ ಒಂಥರ ನೋಡಿ ಫುಲ್ಲು ಕ್ರಿಸ್ಪಿ, ಸೂಪರ್ ಕ್ರಿಸ್ಪಿ, ಎಣ್ಣೆ ಜಿನುಗ್ತಾ ಇರುತ್ತೆ. ಎತ್ಕೊಳ್ಳಿ ಬ್ರಾ. ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕಿದ್ದಾರೆ. ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಡೆಕೋರೇಟ್ ಮಾಡಿಕೊಟ್ಟಿದ್ದಾರೆ. ಚೀರ್ಸ್. ಸ್ವಲ್ಪ ಚಟ್ನಿ ತಿನ್ಬಿಡೋಣ. ಹಾಂ, ಖಾರ ಸೇರ್ಕೊಳ್ಳುತ್ತೆ. ಬಿಸಿ ಬಿಸಿ ಕ್ರಂಚಿನೆಸ್ ಕೇಸ್ ಅಯ್ಯ. ಕರುಮು ಚರ್ಮ ಫುಲ್ಲು ರೋಸ್ಟ್ ಆಗ್ಬಿಡೈತೆ ಹಪ್ಳ ಹತ್ರ. ಲೈಟಾಗಿ ನೀರು ಸ್ಟಾರ್ಟ್ ಆಯ್ತು ನನಗೆ. ಮಳೆ ಹನಿ ಆಗ್ತಾಯಿದೆ, ಬೇಗ ಮುಗಿಸೋಣ. ಚೆನ್ನಾಗಿದೆ, ಸೇಮ್ ರೆಸಿಪಿ, ಬೇರೆ ಏನಿಲ್ಲ. ಎಲ್ಲ ಮೀನು ಸೇಮ್ ರೆಸಿಪಿನೇ, ಸೇಮ್ ಮ್ಯಾರಿನೇಷನ್, ಸೇಮ್ ಚಟ್ನಿ ಮೇಲ್ಗಡೆ ಕಾಂಬಿನೇಷನ್. ಮೀನುಗಳದ್ದು ಟೇಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನೊಂದು ಟೇಸ್ಟ್ ಅಷ್ಟೇ, ಫ್ಲೇವರು. ಈಗ ನೆಕ್ಸ್ಟು ಜಿಲೇಬಿಗೆ ಜಂಪ್ ಆಗ. ಜಿಲೇಬಿನ ತರಿಸಿದ್ದೀರಾ? ಓ ಹಾಕಿದ್ದು ನಮಗೇನಾ ಎಲ್ಲ. ಸೊ ಫೈನಲಾಗೆ ಲೊಕೇಶನ್ ಚೇಂಜು. ಜಿಲೇಬಿ ಮೀನಿಗೆ ಇಲ್ಲೇ ಬಂದು ಒಳಗಡೆ ಕೂತ್ಕೊಂಡ್ವಿ. ಟೇಸ್ಟ್ ಮಾಡುವ. ಇದು ಅಷ್ಟೇ ಫುಲ್ ಮೇಲ್ಗಡೆ ಕೆಂಪು ಚಟ್ನಿನ ಬೊಳೆದು
ಪೆಪ್ಪರ್ ಎಲ್ಲ ರಾಶಿ ಹಾಕಿ ಕೊಟ್ಟಿದ್ದಾರೆ. ಪಕ್ಕದಲ್ಲಿ ಗಗನ್ ಅವರು ಸ್ವರ 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 ಅಂತ ಇದ್ದಾರೆ. ಯಾಕೆ ಬ್ರೋ? ಖಾರ ಜೋಶಲ್ಲಿ ಚಟ್ನಿ ಎಲ್ಲ ಖಾಲಿ ಮಾಡ್ಬಿಟ್ಟಿದ್ದಾರೆ. ಮಳೆಲೇ ಬೆವರ್ತಾ ಇದ್ದಾರೆ ನೋಡಿ ಬ್ರೋ. ಇಲ್ಲಿ ನೋಡಿ ಇವರು ಮಳೆಲೇ ವಿಡಿಯೋ ಮಾಡೋರೆ. ನೀವು ಫುಡ್ ಪ್ಯಾರಡೈಸ್ ಟಿವಿ ನೋಡಬೇಕು. ಅದು ಮಳೆ ಯಾವಾಗಲೂ ಸ್ಟಿಲ್ ವಿಡಿಯೋಗ್ರಫಿ ಥರ ಇಲ್ಲ, ವಾಕಿಂಗ್ ಎಲ್ಲ ಮಾಡ್ತಾಯಿದ್ರು. ವಾಕ್ ಥ್ರೂ ಥರ ಎಲ್ಲ ವಿಡಿಯೋ ಮಾಡೋರೆ. ಈ ಮಳೆಯಲ್ಲಿ ಓಡ್ ಹೋಗೋದು. ಸೊ ನಾವು ಒಳಗಡೆ ಬಂದ್ವಿ. ಹಾಕಿ ಒಂದು ಕೈ ಹಾಕಿ. ಕೈ ಹಾಕೋಕ್ಕಾಗಲ್ಲ, ಒಂದು ಬೆರಳು ಹಾಕ್ಬಿಡ್ತೀನಿ. ಒಂದು ಬೆರಳು ಹಾಕಿದ್ರೆ ಫುಲ್ ಮೀನು ಕೈಗೆ ಬಂದ್ಬಿಡುತ್ತೆ. ಎತ್ಕೊಳ್ಳಿ ನಿಮ್ಗಿಲ್ದಿರೋದ. ಆಗ ಯಾರು ತಲೆ ತಿನ್ನೋರು ಜಾಸ್ತಿ? ತಲೆ ಗಗನ್ ತಿಂತಾರೆ. ತಲೆ ಇದೆ ಅದು ತಿಂತೀವಿ. ಇದೆ ಅದು ತಿಂತೀವಿ. ಬಿಸಿ ಮ್ಯಾನ್ ಫೋನ್ ಬರ್ತಾನೆ ಇರ್ತದೆ. 50 ಬೇಗ ಮುಗಿಸ್ಬಿಡೋಣ. ಸೇಮ್ ರೆಸಿಪಿ. ಸೇಮ್ ಮ್ಯಾರಿನೇಷನ್, ಸೇಮ್ ಪ್ರಿಪ್ರೇಷನ್ ಸ್ಟೈಲು, ಸೇಮ್ ಚಟ್ನಿ ಕಾಂಬಿನೇಷನ್ನು. ಒಂದು ಇಷ್ಟ ಆಯಿತು ಅಂದರೆ ಎಲ್ಲ ಇಷ್ಟ ಆಗುತ್ತೆ. ಜಿಲೇಬಿ ಮೀನು ಮಾತ್ರ ಚೇಂಜ್ ಆಗುತ್ತೆ. ಜಿಲೇಬಿ ಮೀನು ಅಷ್ಟೇ ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಹಾರ್ಡ್ ಇರುತ್ತೆ. ಅದು ರೂಪ್ಚಂದ್ ಇರುತ್ತೆ. ರೂಪ್ಚಂದ್ ಸ್ವಲ್ಪ ಫ್ಯಾಟು ಜಾಸ್ತಿ ಇರೋ ಫಿಶ್ಶು, ಸ್ವಲ್ಪ ಸಾಫ್ಟ್ ಇರುತ್ತೆ. ಇದು ಸ್ವಲ್ಪ ಹಾರ್ಡ್ ಇರುತ್ತೆ ಮೀನು. ಬಟ್ಟು ಮಸಾಲೆ ಹೈಲೈಟ್ ಚೆನ್ನಾಗಿತ್ತು. ಏನಂತೀರಾ? ಸೊ ಏನು ಬಾ ಹೇಳಿ, ಹೆಂಗಿತ್ತು? ಮಸಾಲೆಗೆ ಕಾಸು ಬ್ರೋ. ಮಸಾಲೆಗೆ ಕಾಸು. ನೀವೇನಂತೀರಾ? ಆಲ್ಮೋಸ್ಟ್ ನಾವು ರಿವ್ಯೂ ಮಾಡಬೇಕಂದ್ರೆ ನಾವು ಎಲ್ಲ ಆರೋಗ್ಯತೆ ಬರುತ್ತೆ. ನಾವು ಬಿಸಿ ತಿನ್ಬೇಕಾದ್ರೆ ಮೀನೇ ತಿನ್ನೋಕ್ಕಾಗಲ್ಲ. ಹೌದು. ತವ ಮೇಲೆ ಹಾಕಿ ತಿರುಗಿ ತಗೊಂಡು ಬಿಸಿ ಮೀನು ಚೆನ್ನಾಗಿದೆ. ಸೊ ಮಸ್ಟ್ ವಿಸಿಟ್ ಜಾಗ ನೀಟಾಗಿ. ಇನ್ನೂ ಎಷ್ಟೊಂದಿದೆ ಇಲ್ಲೆಲ್ಲ ಟೇಬಲಲ್ಲಿ ಎಲ್ಲ ಖಾಲಿ ಮಾಡ್ಬಿಟ್ಟು ಆಮೇಲೆ ಸಿಗ್ತೀವಿ. ಒಂದು ಸಣ್ಣ ಬ್ರೇಕ್ ಮಾಡ್ತೀವಿ. ಸೊ ಫೈನಲ್ ಆಗಿ ಒಂದು 10-15 ಮೀನುಗಳನ್ನ ತಿಂದುಬಿಟ್ಟು 4 ಜನ ನಿಂತಿದ್ವಿ. ಸೊ ಎಲ್ಲರನ್ನೂ ಕೇಳ್ಬಿಡೋಣ ಏನೇನು ಇಷ್ಟ ಆಯಿತು, ಯಾವ್ದು ಇಷ್ಟ ಆಯಿತು, ಯಾವ್ದು ಇಷ್ಟ ಆಗಿಲ್ಲ. ನಮಗೆ ಮೀನು ಇಷ್ಟ ಆಯಿತು. ಯಾವ ಮೀನು ಇಷ್ಟ ಆಯಿತು? ಜಿಲೇಬಿ ಮೀನು ಇಷ್ಟ ಆಯಿತು. ಜಿಲೇಬಿ ಮೀನಲ್ಲಿ ನಿಮಗೆ ಅಜ್ಜಿ ಮೀನು ಇಷ್ಟ ಆಯ್ತಾ, ಆಂಟಿ ಮೀನು ಇಷ್ಟ ಆಯ್ತಾ, ಇಲ್ಲಾಂದ್ರೆ ಟೀನೇಜ್ ಮೀನು ಇಷ್ಟ? ಜಿಲೇಬಿಯಲ್ಲಿ ಒಂದೇ ಮೀನೇ ಬರೋದು. ನೀವು ಹೇಳಿದ್ರಲ್ಲ ರೂಪ್ಚಂದಲ್ಲಿ ರೂಪ್ಚಂದಲ್ಲ ನಾನು ತಿಂದಿದ್ದು ಜಿಲೇಬಿ. ಅದು ಜಿಲೇಬಿದು ಹೇಳ್ತಾ ಇದ್ದೀನಿ ನಿಮಗೆ. ಓಕೆ. ಜಿಲೇಬಿ ತುಂಬ ಚೆನ್ನಾಗಿತ್ತು. ತಲೆ ಅವರು ತಿಂದರು, ನಾನು ಸೆಂಟ್ರಲ್ಲಿ ಬಾಡಿ ತಿಂದಿದ್ದು. ತುಂಬ ಚೆನ್ನಾಗಿತ್ತು. ಮಾಂಸ ಎಲ್ಲ ಚೆನ್ನಾಗಿ ಬಂತು. ಒಳ್ಳೆ ಭಯಂಕರ ಖಾರವಾಗಿ ತುಂಬ ಚೆನ್ನಾಗಿತ್ತು ಆ ಚಟ್ನಿ ಜೊತೆ. ಓಕೆ, ರೆಕಮೆಂಡ್ ಮಾಡ್ತೀರಾ ಎಲ್ಲರಿಗೂ? ಬಂದು ತಿನ್ಬೋದು, ಎಂಜಾಯ್ ಮಾಡ್ಬೋದು. ನೋಡಿ ಆಡಿ ಕಾರೆಲ್ಲ ಬರ್ತಾ ಇದೆ ಇಲ್ಲಿ. ಫಾರ್ಚುನರ್ ಆಡಿ ಕಾರೆಲ್ಲ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಟೇಸ್ಟಿಯಾಗಿರುತ್ತೆ. ಸೊ ನೆಕ್ಸ್ಟು ಗಗನ್ ಅವರು ಟೀನೇಜ್ ರೂಪ್ಚಂದ್ ತಿಂದಿದ್ದು ಹೆಂಗಿತ್ತು? ಎರಡು ತಿಂದೆ. ಎರಡು ತಿಂದರು. ಆಮೇಲೆ ಎರಡು ಚೆನ್ನಾಗಿತ್ತಾ? ಆಮೇಲೆ ಇನ್ನೇನು ಇಷ್ಟ ಆಯಿತು? ಚಟ್ನಿನೇ ಬ್ರೋ. ಚಟ್ನಿ ಹೆಂಗಿತ್ತು? ಚಟ್ನಿ ಚೆನ್ನಾಗಿತ್ತು. ಸಿಕ್ಕಾಬಟ್ಟೆ ಖಾರ, ಸಿಕ್ಕಾಬಟ್ಟೆ ಹೊಡಿಯುತ್ತೆ. ಓಕೆ. ಖಾರ ಎಲ್ಲೆಲ್ಲ ಮುಟ್ಕೊಂಡ್ಬಿಟ್ರೆ ಮಿಸ್ ಆಗಿ ಅಷ್ಟೇ ಖಾರ. ಎಲ್ಲ ಥರದ್ದು ಫಾರ್ಮ್ ಆಫ್ ಡ್ಯಾನ್ಸು ಬಂದ್ಬಿಡುತ್ತೆ. ಸತ್ಯ ಬ್ರೋ ನೀವೇನಂತೀರ? ನಾನು ಫಸ್ಟ್ ಟೈಮ್ ಬಂದಿದ್ದು. ನನಗೆ ಮೀನು ಇಷ್ಟ ಆಯಿತು. ಚಟ್ನಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಓವರಾಲ್ ಎಕ್ಸ್ಪೀರಿಯನ್ಸ್ ಸೂಪರ್. ಈ ಕಡೆ ಬಂದರೆ ವಿಸಿಟ್ ಮಾಡಿ ಮಜಾ ಮಾಡ್ಬೋದು. ಫೈನಲಿ ಟೀನೇಜು ಮೀನು, ಅದೇನೋ ಅಜ್ಜಿ ಮೀನು ಏನೋ ಹೇಳ್ತಿದ್ರಲ್ಲ, ಏನದು? ಅದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ. ಅದು ಗೊತ್ತಾಗುತ್ತೆ ನೋಡಿದವ್ರಿಗೆ. ನಮ್ಮ ವಿಡಿಯೋದಲ್ಲಿ ನಮ್ಮ ವಿಡಿಯೋ ನೋಡಿ ಗೊತ್ತಾಗುತ್ತೆ ನಿಮಗೆ. ಸೊ ಫೈನಲ್ ಆಗಿ ಸೊ ನೀವು ಈ ಕಡೆಯಿಂದ ಬಂದಾಗ ಇಲ್ಲಿ ಬಂದು ಒಂದ್ಸಲಿ ಟ್ರೈ ಮಾಡಿ. ಸೊ ಬಾಲಾಜಿ ಫಿಶ್ ತವಾ ಫ್ರೈ. ಬೋರ್ಡ್ ಹಾಕಿಲ್ಲ, ಬೋರ್ಡ್ ಹಾಕ್ತಾರಂತೆ. ಸೊ ವಿಶಾಲವಾದ ಪಾರ್ಕಿಂಗು, ಎಷ್ಟು ಕಾರ್ಗಳು ಬೇಕಾದ್ರೆ ನಿಲ್ಸ್ಕೊಂಡು ಆರಾಮಾಗಿ ತಿನ್ಬೋದು. ಎಲ್ಲ ಒಂದೇ ರೆಸಿಪಿ, ಎಲ್ಲ ಮೀನಿಗೂ ಒಂದೇ ಮ್ಯಾರಿನೇಷನ್ನು, ಒಂದೇ ಮೇಕಿಂಗು ಎಲ್ಲನೂ. ಬಟ್ ಆ ಮೀನಿಂದು ಟೇಸ್ಟ್ ತಕ್ಕನಂಗೆ ಚೇಂಜ್ ಆಗುತ್ತೆ. ಸೊ ಒಂದೊಂದು ಮೀನಿಗೆ ಕೊಬ್ಬು ಜಾಸ್ತಿ ಇರುತ್ತೆ, ಸೊ ಸಾಫ್ಟಾಗಿರುತ್ತೆ. ಒಂದು ಮೀನಿಗೆ ಕೊಬ್ಬು ಜಾಸ್ತಿ ಇರೋಲ್ಲ, ಸ್ವಲ್ಪ ಹಾರ್ಡಿರುತ್ತೆ. ಸೊ ಅಷ್ಟೇ. ಚಟ್ನಿ ಫೇಮಸ್ಸು. ಚಟ್ನಿ ಮಾತ್ರ ಸೂಪರ್ ಆಯಿತು. ಮಸ್ಟ್ ವಿಸಿಟ್ ಜಾಗ. ಡಿಸ್ಕ್ರಿಪ್ಷನ್ ಲೊಕೇಶನ್ ಕೊಟ್ಟಿತ್ತು, ಕ್ಲಿಕ್ ಮಾಡಿದ್ರೆ ಆರಾಮಾಗಿ ಬಂದುಬಿಡ್ಬೋದು. ಸೊ ಆಮೇಲೆ ಇವತ್ತು ನಮ್ಮ ಜೊತೆ ಎಲ್ಲರೂ ಸಾಥ್ ಕೊಟ್ಟಿದ್ದಕ್ಕೆ ಫುಡ್ ಪ್ಯಾರಡೈಸ್ ಟಿವಿ, KGK ಅವರ KGK ವ್ಲಾಗ್ ಚಾನಲು, ನಮ್ಮ ಚಾನಲು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ, ಸಪೋರ್ಟ್ ಮಾಡಿ. ನಮಸ್ಕಾರ. That I would be a bit at peace by now. Yeah, you're lying in the shadows of my